ಬಿಜೆಪಿ ಸರ್ಕಾರ ಮಾಡೋದು. ಅಲ್ಲ ಬಿಜೆಪಿಗೆ ಯಾಕೆ ಕಾಂಗ್ರೆಸ್ ನಾವು ಜೋರಾಗಿ ಬರ್ತಾರೆ ಕಾಂಗ್ರೆಸ್ ಇಷ್ಟಪಡಲ್ಲ ಸರ್. ನಾವು ಯಾಕೆ ಇಷ್ಟಪಡಲ್ಲ? ಗ್ಯಾರಂಟಿ ಎಲ್ಲ ಕೊಟ್ಟಿರ್ತಾರೆ, ಆದ್ರೆ ನಮ್ಗೆ ಮೋದಿ ಅವರು ಚೆನ್ನಾಗಿ ಮಾಡಿದ್ದಾರೆ. ಮೋದಿ ಅವ್ರದ್ದು ಏನ್ ಬೆನಿಫಿಟ್ ಏನ್ ಚೆನ್ನಾಗಂದ್ರೆ ನಾವು ಅನುಕೂಲ ಮಾಡ್ಕೊಟ್ಟಿದ್ದಾರೆ. ಅನುಕೂಲ ಮಾಡ್ಕೊಟ್ಟಿದ್ದಾರೆ. ನಾವು ಅನುಕೂಲ ಮಾಡಿ ಕೊಟ್ಟಿದ್ದಾರೆ. ನಾವು ಫ್ರೀ ಕೊಡ್ತೀವಿ, ಅಕ್ಕಿ 5 ಕಿಲೋ ಕೊಡ್ತೀವಿ, 2,000 ಹೆಂಗಸ್ರಿಗೆ ಕೊಡ್ತೀರಾ? ಇವಾಗ ಯಾರ ಸರ್ಕಾರಕ್ಕೆ ನೋಡ್ಬೇಕು ಸರ್. ಇಲ್ಲಿ ಯಾರು ನಿಮ್ಗೆ ಕಾನ್ಸ್ಟಿಟ್ಯೂನ್ಸಿ MLA MP ಯಾರು? MP ಅಶ್ವತ್ಥನಾರಾಯಣ. ಅಶ್ವತ್ಥನಾರಾಯಣ ಅಲ್ಲ, ಇಲ್ಲಿ ಯಾರು ನಮ್ಗೆ ಗೊತ್ತಾಗಲ್ಲ. ಕಾನ್ಸ್ಟಿಟ್ಯೂನ್ಸಿ ಯಾವ್ದು ನಿಮ್ದು ಸರ್? ನಮ್ದು ಮಲ್ಲೇಶ್ವರಂ. ಮಲ್ಲೇಶ್ವರಂ ಅಲ್ಲ, ಬೆಂಗಳೂರು ನಾರ್ತ್. ಶೋಭಾ ಕರಂದ್ಲಾಜೆ ಮತ್ತೆ ಪ್ರೊಫೆಸರ್ ರಾಜೀವ್ ಗೌಡ. ಯಾರಿಗೆ vote ಹಾಕ್ತೀರಿ? ಮನ್ಸಿಗೆ ಯಾರು ಇಷ್ಟ ಬರ್ತಾವ ಅವ್ರಿಗೆ ಹಾಕ್ತೀನಿ ಸರ್ ಅಷ್ಟೇ. ಗ್ರಾಮಾಂತರ. ನೀವು ಯಾರು ಬರ್ಬೇಕಲ್ಲಿ? ನಮಗೆ ಮೋದಿಜಿ ಅವ್ರು ಬರ್ಬೇಕು. ಮೋದಿಜಿ DK ಸುರೇಶ್ ಅಂತೀರಿ? ನಮ್ಗೆ ಅಲ್ಲಿ ಇರೋದು DK ಸುರೇಶ್, ಡಾಕ್ಟರ್ CN ಮಂಜುನಾಥ್. ನಮ್ಗೆ ಈ ಸಲ ಮೋದಿಜಿ ಅವರು ಪ್ರಧಾನಮಂತ್ರಿ ಮಂಜುನಾಥ್ ಅವ್ರನ್ನ ಆಯ್ಕೆ ಮಾಡ್ಬೇಕಂತ ನಾವು ಕೇಳ್ಕೊತೀವಿ. ಓಕೆ, ಮೋದಿಜಿ ಮಾತ್ರ, ಮಂಜುನಾಥ್ ಅವರಲ್ಲ. ಮಂಜುನಾಥ್ ಅವರು ಬೇಕು, ಮೋದಿಜಿನ ಬೇಕು. ಮಂಜುನಾಥ್ ಅವ್ರು ಏನ್ ಬೆಟರ್ ಮಾಡಿದ್ದಾರೆ ಸುರೇಶ್ಗಿಂತ? ಸುರೇಶ್ ಸರ್ಕಿಂತ ನಾನು ಇದ್ ಮಾಡಲ್ಲ. ಮಂಜುನಾಥ್ ಸರ್ ಬಂದು ಅವ್ರದ್ದಾದಂತ ಒಂದು ಎಬಿಲಿಟಿ ಇದೆ. ಅವ್ರ ನನ್ನ ಕ್ವೆಶನ್ ಬೇರೆ. ಆಸ್ ಎ ಡಾಕ್ಟರ್ ಈಸ್ ಗುಡ್, ಆಸ್ ಎ ಪೊಲಿಟಿಷಿಯನ್ ಅವ್ರು ಗುಡ್ ಅಂತ ನಿಮ್ಗೆ ಹೆಂಗೆ ಹೇಳ್ತೀರಿ? ಆ ರೀತಿ ಮಾಡ್ತಾರ ಅವ್ರು, ಮಾಡ್ತಾರೆ. ಬಟ್ ನೀವು ಬಿಜೆಪಿ ಪರವಾಗಿದ್ದೀರಿ. ನಾನು ಬಿಜೆಪಿ ಪರವಾಗಿ ಅಂತಲ್ಲ, ನಾವು ಬಿಜೆಪಿನೇ ಪರವಾಗಿ ಅಂದ್ರೆ ಬೇರೆ, ಬಿಜೆಪಿನೇ ಬೇರೆ. ಓಕೆ, ಇವರು ಬಿಜೆಪಿ ಆಕ್ಟಿವಿಸ್ಟ್. ನಂದು ವೋಟಿಂಗ್ ಕಾರ್ಡ್ ಇಲ್ರಿ. ಬಾಗಲಕೋಟೆ. ಅಲ್ಲಿ ಯಾರು ಕಂಟೆಸ್ಟ್ ಮಾಡಿದ್ದಾರೆ? ಅಲ್ಲಿ ಗದ್ದೆಗೌಡ್ರು, PC ಗದ್ದಿಗೌಡ. ಮತ್ತೆ ಅವ್ರ ಹೇಗೆ ಇಷ್ಟ? ಮತ್ತೆ ಅವರು ವೀಣಾ ಕಾಶ್ಯಪ್ನವರು. ವೀಣಾ ಕಾಶ್ಯಪ್ ಸೀಟ್ ಸಿಕ್ಕಿಲ್ವಲ್ಲ, ಟಿಕೆಟ್ ಸಿಕ್ಕಿಲ್ವಲ್ಲ. ಮತ್ತು ಸುಸ್ಮಿತಾ ಅವರು. ಓಕೆ, ಈಗ ನೀವು ಅಲ್ಲಿ ಹೋದ್ರೆ ನೀವು ಯಾರಿಗೆ ವೋಟ್ ಹಾಕ್ಬೋದು? PC ಗದ್ದೆಗೌಡ ಅವರಿಗೆ. ಅವರೇ ಬರ್ಬೇಕು. ಯಾಕೆ ಅವ್ರು ಬರ್ಬೇಕು? ಬಿಜೆಪಿನೇ ಬರಬೇಕು. ಬಿಜೆಪಿ ಪರವಾಗಿ, ಗದ್ದಿಗೌಡ ಪರವಾಗಿ ಅಲ್ಲ, ಪರವಾಗಿಲ್ಲ. ನೀವು ಬಿಜೆಪಿ ಬಿಜೆಪಿ ಬರುತ್ತೆ ಅಲ್ಲಿಗೆ. ನೀವು ಸೆಂಟ್ರಲ್ ಮೋದಿ ಅವ್ರು ಬರ್ಬೇಕು. ಮೋದಿ ಅವರು ಬರಬೇಕು. ಇದು ಬಾಗಲಕೋಟೆ ಕಾನ್ಸ್ಟಿಟ್ಯೂನ್ಸಿ. ಒಂದು ಬನಶಂಕರಿ ಕಾನ್ಸ್ಟಿಟ್ಯೂನ್ಸಿ ಇಲ್ಲ, MP ಅವ್ರದ್ದು ಮಾತ್ರ. ಆಕ್ಚುಲಿ ನಾನು ನಾಳೆ ಹೋಗಿ ಚೆಕ್ ಮಾಡಿ ಹಾಕ್ಬೇಕು. ಓಕೆ, ಅಂದ್ರೆ ಬೆಂಗಳೂರು ಸೆಂಟ್ರಲ್ ಬೆಂಗಳೂರು ಯಾರು ಅಲ್ಲಿ ಕಂಟೆಸ್ಟ್ ಮಾಡ್ತಿದ್ದಾರೆ ಅವ್ರಿಗೆ ಗೊತ್ತಾ? ನಾಳೆ ಓಟ್ ಯಾವ್ದಕ್ಕಂತ ಗೊತ್ತಾ? MP ನ MLA ನ ಗೊತ್ತಾ? ಏನೂ ಗೊತ್ತಿಲ್ಲ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಾಳೆ MP ಇಲೆಕ್ಷನ್ ವೋಟ್ ಆಗ್ತಾ ಇದೆ. ಇದರಿಂದ ಸೆಂಟ್ರಲ್ ಅಲ್ಲಿ ಬರ್ತಾರೆ ಬಿಜೆಪಿನೋ, ಕಾಂಗ್ರೆಸ್, ಇಲ್ಲ ರಾಹುಲ್ ಗಾಂಧಿನೋ, ಇಲ್ಲ ಮೋದಿ ಅವರು ಬರ್ತಾರೆ. ದಯವಿಟ್ಟು ವೋಟ್ ಅಂತೂ ಹಾಕಿ ಯಾರಿಗಾದ್ರೂ. ಥ್ಯಾಂಕ್ ಯು ಮೇಡಮ್. ಯಾವ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ವೋಟರ್ ಆಗಿದ್ದೀರಿ? ನಾಳೆ ಇಲೆಕ್ಷನ್ ಇದೆ. ಶಿವಾಜಿನಗರ ಕ್ಷೇತ್ರದಲ್ಲಿ. ಯಾವ್ದಕ್ಕೆ ಇಲೆಕ್ಷನ್ ಇರುತ್ತೆ ನಾಳೆ? MP ನ MLA? ಓಕೆ, ಶಿವಾಜಿನಗರ ಕ್ಷೇತ್ರ. ಯಾರಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ? ಕಾನೂನ್ ಬಿಟ್ಟು ಒಬ್ರು ರೆಹಮಾನ್ ಖಾನ್ ಅವ್ರ ಮಗ ಮನ್ಸೂರ್ ಅಲಿ ಖಾನ್. ಅವ್ರಿಗೆ ಹಾಕ್ತೀರಾ, ಬಿಜೆಪಿಗೆ ಹಾಕ್ತೀರಾ? ನೋಡ್ಬೇಕು, ಯೋಚನೆ ಮಾಡಿ. ನೀವು ಮುಸ್ಲಿಮಾ? ಇಲ್ಲ, ತಮಿಳಿಯನ್ಸ್. ಅಲ್ಲಿ ಇಬ್ರು ನೀವು ಅಲ್ಲಿ ವೋಟಿಂಗ್ ಇದೆ ತಾನೆ? ಇದೆ. ಯಾರು ಬರ್ಬೇಕು ನಿಮ್ಗೆ ಸೆಂಟ್ರಲ್ಲಿ? ಸೆಂಟ್ರಲ್ಲಿ ಸದ್ಯಕ್ಕೆ ಇವಾಗ ಬಿಜೆಪಿ ಬಂದ್ರೆ ಒಳ್ಳೇದು. ಬಿಜೆಪಿ ಅದ ಮೋದಿನ? ಅದೇ ಮೋದಿ ಸರ್ಕಾರ ಬರ್ತದೆ. ರಾಹುಲ್ ಗಾಂಧಿ ಬೇಡ ಇವಾಗ ಸದ್ಯಕ್ಕೆ ಅವರಿದ್ರೆ ಚೆನ್ನಾಗಿರ್ತದೆ. ಯಾಕೆ ಚೆನ್ನಾಗಿರ್ತಾರೆ? ನಾವು ಸ್ವಲ್ಪ ಇವಾಗ ನಡೀತದೆ ಪರವಾಗಿಲ್ವಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ. ಅಲ್ಲದೆ ನಮ್ದು ಬೆಂಗಳೂರು ದಕ್ಷಿಣ. ಎಲ್ಲಿ? ಬೆಂಗಳೂರು ಸೌತ್ ನಾರ್ತ್. ತೇಜಸ್ವಿ ಸೂರ್ಯ ಮತ್ತೆ ಸೌಮ್ಯ ರೆಡ್ಡಿ. ಇಲ್ಲ ಉತ್ತರ. ಶೋಭಾ ಕರಂದ್ಲಾಜೆ. ಶೋಭಾ ಮತ್ತೆ ಡಾಕ್ಟರ್ ಪ್ರೊಫೆಸರ್ ರಾಜೀವ್ ಗೌಡ. ಹೌದು. ನಿಮ್ಗೆ ಯಾರು ಬರ್ಬೇಕು ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ? ನೀವು ಪಾರ್ಟಿ ಹೇಳೋದ್ ಬೇಡ, ಯಾರು ಬರ್ಬೇಕು ಅಂತ ನಿಮ್ಮ ಸರ್. ರಾಜೀವ್ ಗೌಡ ಅವ್ರಿಗೆ ಇವಾಗ ಹೊಸದಾಗಿ ಬಂದಿದ್ದಾರೆ ಕಾನ್ಸ್ಟಿಟ್ಯೂನ್ಸಿಗೆ. ನಾವು ಅವಾಗಿಂದ ನೋಡ್ತಾ ಇರೋದು 2004ರಿಂದನೂ ಬಿಜೆಪಿನ ಇದೆ. ಸದಾನಂದ ಗೌಡ್ರು 2000 ಬಂದಿದ್ದಾರೆ. ಈ ಸತಿನೂ ಅಲ್ಲಿ ಶೋಭಾ ಕರಂದ್ಲಾಜೆ 100%. ಯಾಕೆಂದ್ರೆ ಮೋದಿ ಅವ್ರಿಗೋಸ್ಕರ ಆ ಕಾನ್ಸ್ಟಿಟ್ಯೂನ್ಸಿಲಿ ಒಳ್ಳೆ ಲೀಡ್ ಅಲ್ಲಿ ವಿನ್ ಆಗ್ತಾರೆ ಸರ್. ಮೋದಿಗೋಸ್ಕರ ಯಾರು ನಿಂತರು ಅಲ್ಲಿ ಗೆಲ್ತಾರೆ. ಶೋಭಾಗೋಸ್ಕರ ಅಲ್ಲ, ಶೋಭಾ ಮುಖ್ಯ ಅಲ್ಲ ನಮ್ಗೆ, ಮೋದಿ ಮುಖ್ಯ. ಯಾಕೆ? ಮೋದಿ ಅವರು ಏನ್ ಮಾಡಿದ್ದಾರೆ? ನಮ್ಗೆ ಇನ್ಫಾರ್ಮೇಶನ್ ಅಲ್ಲಿ ಟೆಕ್ನಾಲಜಿಯಿಂದ ನಾವು 2014 ಮುಂಚೆ ಆಟೋದವ್ರು ತುಂಬಾ ಕಷ್ಟ ಪಡ್ತಾ ಇದ್ವಿ. ಯಾವಾಗ ಇಂಟರ್ನೆಟ್ ಸೌಲಭ್ಯ ಎಲ್ಲ ಚೆನ್ನಾಗಿ ಮಾಡಿದ್ಮೇಲೆ ನಾವು ಒಂದ್ ದಿವಸಕ್ಕೆ 1,500-2,000 ರೂಪಾಯಿ ಗಂಟೆ ಸಂಪಾದನೆ ಮಾಡ್ತೀವಿ ಓಲಾ ಊಬರ್ ಇಂದ. ನಮ್ಗೆಲ್ಲ ಫಸ್ಟ್ ಬ್ಯಾಂಕ್ ಹೋಗಿಲ್ಲ. 2014 ನೋಟ್ ಬ್ಯಾನ್ ಆದಾಗೆ ನಾವು ಬ್ಯಾಂಕ್ ಹೋಗಿದ್ವಿ. ಬ್ಯಾಂಕ್ ಹೋದಾಗಿಂದ ನಾವು ಬ್ಯಾಂಕ್ ಅಲ್ಲಿ ಏನ್ ಟ್ರಾನ್ಸಾಕ್ಷನ್ ಮಾಡ್ತೀವಿ. ಇವತ್ತಿಗೆ ಒಬ್ಬ ಆಟೋ ಡ್ರೈವರ್ಗೆ ಒಂದು ಕ್ರೆಡಿಟ್ ಕಾರ್ಡ್ ಕೊಡ್ತಾರ ಯಾರಾದ್ರೂ ಯಾವ್ದೇ ಬ್ಯಾಂಕ್ ಅಲ್ಲಿ? ಆಕ್ಸಿಸ್ ಬ್ಯಾಂಕ್ ಅಲ್ಲಿ ಅಕೌಂಟ್ ಇದೆ, 2 ಲಕ್ಷ ಚಿಲ್ಲರೆ ಪರ್ಸನಲ್ ಲೋನ್ ತಗೊಂಡಿದ್ದೀನಿ. ಒಂದು ಬ್ಯಾಂಕಿಗೆ ಒಂದು ಅಪ್ಲಿಕೇಶನ್ ಹಾಕ್ತೀರಾ,
ಬರೀ ಮೊಬೈಲ್ ಅಲ್ಲೇ ಕೂತ್ಕೊಂಡು 2018ರಲ್ಲಿ ಮದುವೆ ಆಗಿದೆ ನಿಮ್ಗೆ? ಮದುವೆ ಹಾಕಿದೆ, 2 ಹೆಣ್ಮಕ್ಳು ಇದ್ದಾರೆ. ಮತ್ತೆ ಕಾಂಗ್ರೆಸ್ ಅವ್ರು 1 ಲಕ್ಷ ಕೊಡ್ತೀನಿ ಅಂತಾರೆ. ಅದು ಬಂದಿದೆ, ನಾವು ಬಿಟ್ಟಿಲ್ಲ, ಅದನ್ನು ಹಾಕಿದ್ವಿ. ಅವ್ರು ನೋಡಿದ್ರೆ ಯಾವಾಗಂತ ಹಾಕ್ತಾ ಇದ್ರು, ಇವಾಗ ನೋಡಿ ಹೋದ್ ತಿಂಗಳು ಬರೋ ತಿಂಗಳು ಇವಾಗ ಹಾಕ್ತಿದೆ. ಬರೋದ್ ಗ್ಯಾರಂಟಿ ಇಲ್ಲ, ಬರೋ ತಿಂಗಳಿಂದ ಇಲ್ಲ. ಅದಲ್ಲ, ಕಾಂಗ್ರೆಸ್ ನಾವು ಸೆಂಟ್ರಲ್ ಬಂದ್ರೆ ಹಾ. 1 ಲಕ್ಷ ಒಂದು ಮಹಿಳೆಗೆ ಅದೆಲ್ಲ ವರ್ಷ ಸುಳ್ಳು ಸರ್, ಅವ್ರ ಕೈಲಿ ಆಗಲ್ಲ ಸರ್, ಆಗಲ್ಲ, ದಯವಿಟ್ಟು ಆಗಲ್ಲ. ನಾನು ಹೇಳ್ತೀನಿ, 1 ಲಕ್ಷ ಅಲ್ಲ, 10,000 ವರ್ಷಕ್ಕೆ ಕೂಡ ಯೋಗ್ಯತೆ ಅವ್ರ ಕೈಲಿ ಮಾಡಕ್ ಆಗಲ್ಲ. ಭಾರತ GDP ಏನ್ ನಡೀತಾ ಇದೆ. ನಿಮ್ ಹೆಸರು ಹೇಳ್ಬೋದಾ? ನನ್ನ ಹೆಸರು ಗೋಪಯ್ಯ ಅಂತ. ಕಾನ್ಫಿಡೆನ್ಷಿಯಲ್ ಆದ್ರೆ ಯಾರು ಬರ್ಬೇಕು ಅಂತ ನೀವು ಹಾಕ್ಬೇಡಿ, ಹೇಳ್ಬೇಡಿ, ಹಾಕೋದು ಹೇಳ್ಬೇಡಿ. ಯಾರು ಬರ್ಬೇಕು ಅಂತ ನಿಮ್ಮ ಮನಸ್ಸಲ್ಲಿದೆ? ಯಾವ ಪಾರ್ಟಿ ಇಲೆಕ್ಷನ್ ಯಾವ್ದಕ್ಕೆ ಅಂತ ಗೊತ್ತಲ್ಲ? MP ಅಂದ್ರೆ ಎಫೆಕ್ಟ್ ಆಗೋದು ಸೆಂಟ್ರಲ್ ಯಾರು ಬರ್ತಾರೆ? ನಮಗೆ ಬಂದು ಶೋಭಾ ಕರಂದ್ಲಾಜೆ ಅಂದ್ರೆ ಮೋದಿ ಬರ್ಬೇಕು ಅಂತ ಹೇಳಿ. ಇವ್ರು ಬೇಡವಾ? ರಾಜೀವ್ ಗೌಡ ಬೇಡವಾ? ಅವ್ರು ಯಾಕಂದ್ರೆ ಇವಾಗ ನಮ್ಮನೆ ಕಡೆ ಅವ್ರು ಬಂದು ಸರಿಯಾಗಿ ಕೆಲಸ ಮಾಡ್ತಾರೆ ಸರ್. ಕಾಂಗ್ರೆಸ್ ನಲ್ಲಿ ಇವಾಗ ಬಿಜೆಪಿ ಗೋಪಾಲ ಅವರು ಬಿಜೆಪಿ ಇದೆ. ಹೇಳಿ, ನೀವು ಯಾವ ಕಾನ್ಸ್ಟಿಟ್ಯೂನ್ಸಿ? ನಮ್ದು ತುಮಕೂರು ಡಿಸ್ಟ್ರಿಕ್ಟ್. ತುಮಕೂರು ಡಿಸ್ಟ್ರಿಕ್ಟ್ ಅಂದ್ರೆ ತುಮಕೂರು ಕಾನ್ಸ್ಟಿಟ್ಯೂನ್ಸಿ. ತುರುವೇಕೆರೆ ಪ್ರಾಪರ್. ತುರುವೇಕೆರೆ ಅಂದ್ರೆ ತುಮಕೂರಿಗೆ ಬರುತ್ತೆ. ಹೌದೌದು. ಯಾರು ಕಂಟೆಸ್ಟ್ ಮಾಡ್ತಾರೆ ಗೊತ್ತಾ? ಸೋಮಣ್ಣವ್ರು ಮತ್ತೆ ಅವರು ಇನ್ನೊಬ್ರು ಕಾಂಗ್ರೆಸ್ ಇಂದ ಇವರು ಇದಾರೆ, ಮುದ್ದ ಹನುಮೇಗೌಡ. ಓಕೆ ಓಕೆ. ಯಾರು ಅಲ್ಲಿ ಬರ್ಬಹುದು ನಿಮ್ ಲೆಕ್ಕದಲ್ಲಿ? ಸೋಮಣ್ಣವರು ಗ್ಯಾರಂಟಿ. ಸೋಮಣ್ಣ ಅವರು ಚಾಮರಾಜನಗರಕ್ಕೆ ಹೋಗಿ ಸೋತ್ರು, ಬೆಂಗಳೂರು ದೇವೇಗೌಡ ಶಿಷ್ಯ ಅವರು ರಾಜಕೀಯದ ಅನುಭವ. ಬಿಜೆಪಿ ಅವರು ಇಲ್ಲಿ ನಮಗೆ ಅದೇ ಇಷ್ಟ ಅಲ್ಲ ಸೆಂಟ್ರಲ್ ಅಲ್ಲಿ. ನೀವು ದೇವೇಗೌಡರು ಬೇಕು ನಿಮ್ಗೆ? ಅವರು ಸೋಮಣ್ಣ ಅಲ್ಲ, ಅವರು ಬೇಕು, ಅಫ್ಸೇನ್ ಅಲ್ಲ ಅವರು. ಯಾಕಂದ್ರೆ ನಾವು ಡ್ರೈವರ್ ಅಲ್ಲ ಸರ್, ಹಾಗಾಗಿ ಎಲ್ಲಾ ಕಡೆ ನಾವು ಹೊರಗಡೆ ಸಿಕ್ಕಿದೀವಲ್ಲ. ಸೋಮಣ್ಣವ್ರು ಇನ್ನು ಹಾಕ್ತಾರೆ. ಮುದ್ದಹನುಮೇಗೌಡ ಈಕ್ವಲಿ ಪಾಪ್ಯುಲರ್ ಇದ್ದಾರಲ್ಲಿ. ನೋಡಲ್ಲ ಇವತ್ತರವರೆಗೆ. ಸೋಮಣ್ಣವ್ರು ನೋಡಿದೀರಾ? ಓಹೋ, ನೋಡಿದೀರಿ ಅಂತ ಓಟ್ ಹಾಕ್ತೀವಿ. ಮೋದಿಗೋಸ್ಕರ ಅಲ್ಲ, ಸೆಂಟ್ರಲ್ ಅವರೇ ಬರ್ಬೇಕು, ನಮಗೆ ಮೋದಿಜಿ ಬರ್ಬೇಕು. ಅವರೇ ಬರ್ಬೇಕು. ರೋಡ್ ಆಗ್ಲಿ ಯಾವ್ದು ಇಂಪ್ರೂವ್ಮೆಂಟ್ ಆಗ್ಲಿ ಕಾಂಗ್ರೆಸ್ ಅಲ್ಲಿ ಯಾರು ಅಂತ ಇಲ್ಲ. ಯಾಕೆ ರಾಹುಲ್ ಗಾಂಧಿ ಇದ್ದಾರಲ್ಲ, ಏನ್ ಮಾಡಕ್ ಆಗಲ್ಲ. ಅವ್ರ ಕೈಲಿ ಆಗಲ್ಲ. You're from which state? I'm from Jharkhand. Jharkhand. Yeah. Okay. You are going there for voting? You have vote? Are you 18 years old? Yeah. You have voting? Yeah, I have voting rights, but I have classes going on, so I won't be going. You cannot go. Yeah. If you are going, to whom? Party-wise, you tell me. To whom you would have voted? I would have voted BJP. BJP. Yeah. Not Rahul Gandhi. No. You are going to vote Modi. Yeah. Not Rahul Gandhi. Why Modi? Because I've seen a development. From Modi. Yeah. Okay. And when Congress was in power, they didn't do anything much more like which was Preparations for the elections are very good. Very good. Yeah, he will definitely create an impact, it seems. Okay. I don't know how many seats it will get converted, but the vote share will definitely increase for BJP this time. Okay. 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 This is in Tamil Nadu I am talking about. I have casted my vote already. That means for Tamil Nadu, all constituencies over. Yeah, it's The over. first phase itself. Yeah. Who will win, the Stalin or No, the ADMK? the victory will be for Stalin only. Okay. Majority of the seats will be for DMK only because they have the ruling party and they have their own groundwork. Yes. But as far as BJP is concerned, they will create an impact in this election. First time. For the first Because time, of? they will be winning some seats also. I cannot say how many seats. Seats will come. Yeah, seats will definitely come. Around 3 I am expecting. Okay. Even opinion poll also says 3 only. Yeah, 3 to 5. I am expecting anyway. 3 to 5. Yeah. 3 to 5. Yeah. Okay. If it comes, that's a good thing for BJP. They have entered into Tamil Nadu. It is a victory of Annamalai only. Yeah. 100%. Annamalai. Not Rajinikanth and all. No, Rajinikanth has not contributed to BJP's propaganda this time. Annamalai solely has undertook the Yenmakkal Yatra and other things, which has proved very good. One question, personal. Yeah. Annamalai is capable or not capable? No, he is definitely capable. He is an IIM student of MBA. IIM. MBA? Yeah, IIM Lucknow. And he is a UPSC candidate, IPS. Yes, he IPS in Udupi district. Yeah, Udupi He is district. in Udupi. And he is a BE engineering graduate. Engineering and IIM. Engineering, IIM and UPSC. It is anyway. He is definitely a capable candidate. Yeah.